ತಳ್ಳೋ 2-3 ಕಿಲೋಮೀಟರ್ ತಳ್ಕೊಂಡು ಬರ್ತಾನೆ ಇದೆ ಗಾಯ್ಸ್. ಈ ಹಾಳಾದ ಈ ಊರುಗಳಲ್ಲಿ ಪೆಟ್ರೋಲ್ ಇಲ್ಲ, ಏನುಗಳೆಲ್ಲ ಬಂಕ್ ಮಾಡ್ಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲೇ ಬಂದಿರತಕ್ಕಂಥದ್ದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಸೊ ಬ್ಯಾಂಗ್ಳೂರಿಂದ ಅರೌಂಡ್ 80 ಕಿಲೋಮೀಟರ್ಸ್ 90 ಕಿಲೋಮೀಟರ್ಸ್ ಹತ್ರ ಆಗುತ್ತೆ. ಒಂದು ಹಿಡ್ಡನ್ ಸ್ಪಾಟ್ ಅಂತಲೇ ಹೇಳ್ಬೋದು. ಅಲ್ಲಿಗೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನರಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಒಂದು ಹಿಮಾಲಯನ್ ಮತ್ತು ಒಂದು R15 5 ಜನ ಹೋಗ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಮಗೆ ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ. ಮೈಕು ವಿತ್ ವಿಶಸ್ ಕಳಿಸಿದ್ದಾರೆ. ದಿಸ್ ದ ಫಸ್ಟ್ ಗಿಫ್ಟ್ ಗೈಸ್ ಆಫ್ಟರ್ ಐ ಆಮ್ ಸ್ಟಾರ್ಟಿಂಗ್ ಯೂಟ್ಯೂಬ್. ಸೊ ಗೈಸ್, ಇದು ನನಗೆ ಮೊದಲನೇ ಗಿಫ್ಟ್ ಬಂದಿರೋದು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಫಾರ್ ದ ಫಸ್ಟ್ ಟೈಮ್ ನಾನು ಮೈಕ್ ಅನ್ನೋದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಗೊತ್ತಿಲ್ಲ, ಮೈಕಲ್ಲಿ ವ್ಲಾಗ್ ಶೂಟ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು. ನೋಡೋಣ ನಾವು ವ್ಲಾಗ್ ಹೇಗೆ ಬರುತ್ತೆ ಅಂತ. ಹೋಗ್ತಾ ಇದ್ದೀವಿ. ನಮ್ಮ ಹುಡುಗರು ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಅವ್ರಿಗೆ ಯಾರಿಗೂ ದಾರಿ ಗೊತ್ತಿಲ್ಲ. ಆಲ್ರೆಡಿ ಒಂದು ಬ್ಯಾಚು R15 ಇಬ್ಬರು ದಾರಿ ತಪ್ಕೊಬಿಟ್ಟವ್ರೆ. ಏನು ಮಾಡೋದು ಗೊತ್ತಿಲ್ಲ ಗಾಯ್ಸ್. ಅವ್ರೊಂದು ಕಡೆ ಅವರೇ, ನಾವೊಂದು ಕಡೆ ಇದ್ದೀವಿ. ನಮ್ಮ ಪ್ರೇಮ್ ಓಡಿಸ್ಕೊಂಡು ಹೋಯ್ತಾನೆ ಅವನೇ. ಕಳೆದೋಗಿದ್ದು ಒಂದು ಬೈಕರ್ಸು ಮತ್ತೆ ಬಂದು ಜಾಯ್ನ್ ಆಗೋರೆ ನೋಡ್ರಿ. ಇಲ್ಲೊಬ್ರು ಅವರೇ, ಅಲ್ಲೊಬ್ರು ಅವರೇ ಜಾಯ್ನ್ ಆಗೋರೆ. ಇನ್ನೊಂದು ಫ್ರೆಂಡು ವೇಣು ಅಂತ ಬರಬೇಕು, ಅವನಿಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದರೆ ಇಲ್ಲಿಂದ ಹೊರಡೋದು ಗೈಸ್. ಈಗಷ್ಟೇ ಲೊಕೇಶನ್ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ ಏನಿರಲ್ಲ, ಬೈಕ್ನ ಕೂಡ ಈಗಷ್ಟೇ ಪಾರ್ಕ್ ಮಾಡಿದ್ದೀವಿ. ಸೊ ಈಗ ಇಲ್ಲೇನಿದ್ರು ಪೂಜೆ ಸಾಮಾನು ತೊಗೊಂಡು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ನೀರನ್ನ ದಾಟ್ಕೊಂಡೇ ಹೋಗಬೇಕು. ಸೊ ನೋಡಿ, ಈ ಥರ ದಾರಿಯಲ್ಲಿ ಫುಲ್ಲು ನೀರಿರುತ್ತೆ. ನೀರನ್ನ ದಾಟ್ಕೊಂಡು ಹೋಗಬೇಕು. ದೇವಸ್ಥಾನ ಈ ಕಡೆನೂ ನೀರಿರುತ್ತೆ, ಆ ಕಡೆನೂ ನೀರಿರುತ್ತೆ. ಸೆಂಟ್ರಲ್ಲಿ ದೇವಸ್ಥಾನ ಅನ್ನೋದು ಇರುತ್ತೆ. ಬನ್ನಿ, ನಾನು ಹೋಗ್ತಾ ನೋಡಿಸ್ಕೊಡ್ತೀನಿ. ಈ ದೇವಸ್ಥಾನ ಆಪೋಸಿಟಲ್ಲೇ ನಂದಿ ಇರುತ್ತೆ. ಈ ನಂದಿ ಕಿವಿಲಿ ಏನಾದರೂ ಹೇಳಿದ್ರೆ ಆ ವಿಶ್ ಫುಲ್ಫಿಲ್ ಆಗುತ್ತೆ ಅಂತ ಒಂದು ಮಿತ್ತು ಇದು. ಸೊ ಪ್ರತಿಯೊಬ್ಬರು ಬಂದವರೆಲ್ಲ ಅದನ್ನೇ ಮಾಡ್ತಾರೆ. ಮಂಡೇ ಫ್ರೈಡೇ ಆಮೇಲೆ ಫೆಸ್ಟಿವಲ್ಸ್ ಏನಾದ್ರು ಇದ್ದರೆ ಮಾತ್ರ ಇಲ್ಲಿ ಪೂಜಾರಿ ಏನಾದ್ರು ಇರ್ತಾರೆ. ಇಲ್ಲ ನೀವು ನಾರ್ಮಲ್ ವೀಕ್ ಡೇಸಲ್ಲಿ ಬರ್ತೀನಿ ಅಂದರೆ ಇಲ್ಲಿ ಯಾರೂ ಇರೋಲ್ಲ ಗಾಯ್ಸ್. ನೀವು ಏನಾದ್ರು ಬಂದರೆ ಅಕಸ್ಮಾತ್ ನೀವೇ ತೊಗೊಂಡು ಪೂಜೆ ಮಾಡ್ಕೋಬೇಕಾಗ್ತದೆ. ನೋಡಿರಿ, ನಾವು ತಂದಿರೋ ಪೂಜೆ ಸಾಮಾನ ನಮ್ಮ ಹುಡುಗರೇ ಮಾಡ್ಕೊಳ್ತಿರ್ತಾರೆ. ಇಲ್ಲಿ ತುಂಬ ಜನ ಇರ್ತಾರೆ, ಅವ್ರವ್ರು ಬಂದಿರೋ ಪೂಜೆ ಸಾಮಾನು ಅವ್ರವರೇ ಮಾಡ್ಕೊಂಡು ಹೋಗ್ತಾರೆ. ಸೊ ಆದಷ್ಟು ನೀವು ಮಂಡೇ ಫ್ರೈಡೇ ಅಥವಾ ಏನಾದರೂ ಫೆಸ್ಟಿವಲ್ಸ್ ಇದ್ದಾಗ ಬರೋದಕ್ಕೆ ಟ್ರೈ ಮಾಡಿ. ನಾವು ಬಂದಿರೋ ಲೊಕೇಶನ್ನು ಹಿಂದೆನೂ ವಾಟರ್ ಇರುತ್ತೆ, ಮುಂದೆನೂ ವಾಟರ್ ಇರುತ್ತೆ. ಸೆಂಟ್ರಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಈ ಕಡೆ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಬರಬೇಕಂದ್ರೆ ನಾವು ನೀರಲ್ಲಿ ನಡ್ಕೊಂಡೇ ಬರಬೇಕಾಗ್ತದೆ. ಸೊ ಒಂದು ವೀಕೆಂಡಲ್ಲಿ ಇಲ್ಲ ನಿಮಗೆ ಫ್ಯಾಮ್ಲಿ ಜೊತೆ ಔಟ್ ಮಾಡೋದಕ್ಕೆ ಅಂತೂ ಹೇಳಿ ಮಾಡಿಸಿದಂಥ ಜಾಗ, ಬೆಸ್ಟ್ ಸ್ಪಾಟ್ ಗೈಸ್ ಟು ವಿಸಿಟ್. ಯಾರಾದರೂ ಬರೋ ಥರ ಇದ್ದರೆ ಬನ್ನಿ. ನೀವೇನಾದ್ರು ಬರೋ ಥರ ಇದ್ದರೆ ನ್ಯೂ ಇಯರ್ಗೆ ಬರೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲ ಶಿವರಾತ್ರಿ ಆ ಟೈಮಲ್ಲಿ ಬರೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಶಿವರಾತ್ರಿಗಂತೂ ಇಲ್ಲಿ ತುಂಬಾ ಜಾತ್ರೆ ನಡೆಯುತ್ತೆ. ಸೊ ಆ ಟೈಮಲ್ಲಿ ಬರೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಪ್ಲೇಸು ವಿಸಿಟ್ ಮಾಡೋದಕ್ಕೆ. ದೇವಸ್ಥಾನ ಅಲ್ಲಿದೆ, ಅಲ್ಲಿಂದ ಈ ಕಡೆ ಬಂದ್ವಿ. ನಡ್ಕೊಬರ್ಬೇಕಾದ್ರೂ ಓಟ್ರೆ, ಆ ದೇವಸ್ಥಾನಕ್ಕೆ ಬರಬೇಕಂದ್ರೆ ಆ ಕಡೆಯಿಂದನೂ ಓಟ್ರೆ. ಡ್ರೋನ್ ಶಾಟ್ಸ್ ಇದ್ದರೆ ಹಾಕ್ತೀನಿ ನೋಡಿ ಗಾಯ್ಸ್. ಹಂಗೆ ನೀರನ್ನ ನೋಡ್ತಾ ಇರಿ, ಇಲ್ಯೂಷನ್ ಆಗುತ್ತೆ ಗಾಯ್ಸ್. ಆ್ಯಕ್ಚುಲಿ ಈ ಜಾಗದ ಬಗ್ಗೆ ಹೇಳ್ಬೇಕಂದ್ರೆ, ದಿಸ್ ದ ಪ್ಲೇಸ್ ವಿ ಯೂಸ್ ಟು ಕಮ್ ಇನ್ ಅವರ್ ಸ್ಕೂಲ್ ಡೇಸ್. ಅಂದರೆ ನಾವು ಸ್ಕೂಲ್ಗಳೆಲ್ಲ ಬಂಕ್ ಮಾಡ್ಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲೇ ಬಂದಿರತಕ್ಕಂಥದ್ದು. ಅಂದರೆ ಮೋರ್ ದೆನ್ 50+ ಟೈಮ್ಸ್ ಬಂದಿದ್ದೀವಿ ನೋಡಿ. ನಾವು ಸ್ಕೂಲ್ ಡೇಸಲ್ಲಿ ಅಲ್ಲೇ ಕೂತ್ಕೊಂಡು ಮನೆಯಿಂದ ಏನು ಲಂಚ್ ಕೊಡ್ತಾರೆ ಅದನ್ನ ಎತ್ಕೊಬಂದು ಕುತ್ಕೊಂಡು ತಿನ್ನೋಂಥ ಜಾಗ ಅದು. ಆ ಫೋಟೋಸ್ ಇದ್ದರೆ ನಾನು ಆ್ಯಡ್ ಮಾಡ್ತೀನಿ ಗಾಯ್ಸ್. ನೋಡಿ, ದೇವಸ್ಥಾನ ಫೋಟೋಶೂಟ್ಗೆ ಅಥವಾ ಒಂದು ಫ್ಯಾಮ್ಲಿ ಜೊತೆ ಒಂದು ಒನ್ ಡೇ ಔಟ್ ಟ್ರಿಪ್ ಮಾಡಬೇಕಂದ್ರೆ ಇದು ಬಂದು ಹೇಳಿ ಮಾಡಿಸಿದಂಥ ಜಾಗ. ಅಷ್ಟು ಚೆನ್ನಾಗಿರುತ್ತೆ ಗೈಸ್. ನನ್ನ ಫಾಲೋವರ್ಸ್ ಯಾರಾದ್ರು ನೋಡ್ತಾ ಇದ್ದರೆ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮಸ್ಟ್ ವಿಸಿಟ್ ಗೈಸ್. ತುಂಬಾ ಚೆನ್ನಾಗಿರುತ್ತೆ ಲೊಕೇಶನ್. ನೋಡಿ, ಕ್ರೇಜಿಯಾಗಿದೆ. ನಾವು ಒಂದು 8 ಜನ ಹತ್ರ ಬಂದಿದ್ದೀವಿ. ದೇವಸ್ಥಾನ ಬಂದು ಪುರಾತನ ಕಾಲದಿಂದ ಇದೆ. ಅಂದರೆ ಜನರಿಗೆ ಪರಿಚಯ ಆಗಿರೋದು ಬಂದು ಒಂದು 6 ವರ್ಷದಿಂದ. ಈ ದೇವಸ್ಥಾನ ಕಟ್ಟಿ ಕೂಡ ಅಷ್ಟೇ. ಮುಂದೆ ಒಂದು ಶಿಲೆ ಏನಿದೆ ಅದು ಮಾತ್ರ ಇದ್ದಿತ್ತು. ಸೊ ಈಗ ಲಿಂಗ ಇಟ್ಟು ಅದ್ರ ಮುಂದೆ ನಂದಿ ಇಟ್ಟು ಅದಕ್ಕೆ ಅಂತ ಒಂದು ಸಪ್ರೇಟಾಗಿ ಒಂದು ಟೆಂಟ್ ಥರ ಮಾಡಿ ಇದು ಮಾಡಿರೋದು ಬಂದು ಪಾಸ್ಟ್ 6 ಇಯರ್ಸಿಂದ ಈ ಪ್ರೊಸೆಸ್ ನಡೆದಿರೋದು. 6 ಇಯರ್ಸಿಂದ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಇದು ವೈರಲ್ ಆಗಿ ದೇವಸ್ಥಾನ ಈಗ ಅಷ್ಟೇ ಜನರಿಗೆ ತುಂಬ ಪರಿಚಯ ಆಗಿ. ದೇವಸ್ಥಾನಕ್ಕೆ ಹೋಗಿ ಬಂದು ಪ್ರಸಾದ ಏನಿರಲಿಲ್ಲ, ನಾವು ಹೋಗೋ ಟೈಮ್ಗೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಇಲ್ಲಿ ಪಡ್ಡು ತಗೊಂಡು, ಪಡ್ಡು ಬಜ್ಜಿ ಎಲ್ಲ ತೊಗೊಂಡು
ಲೈನ್ ಅಣಿಸ್ತಾ ಇದ್ದೀರಿ. ಏನಂತೀರ ಮೈಸ್? ಬುಗ್ಗ. ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಸ್ವಲ್ಪ ಹೊತ್ತು ಫನ್ ಮಾಡಿಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಇಲ್ಲಿಂದ ಹೊರಟಿದ್ದೀವಿ ಈಗ. ಸೊ ನೀವು ಯಾರಾದ್ರು ಬರೋ ಥರ ಇದ್ದರೆ ಬರ್ಬೋದು ಗಾಯ್ಸ್. ಈ ದೇವಸ್ಥಾನದ ಲೊಕೇಶನ್ ಹೇಗಪ್ಪ ಅಂತ ಅಂದರೆ, ಸೊ ಹೊಸೂರಿಂದ ರಾಯಕೋಟ ಹೋಗುವಂಥ ಮೈನ್ ರೋಡು, ಅಂದರೆ ಬ್ಯಾಂಗ್ಳೂರಿಂದ ಬಂದ್ರೂ ಸೇಮ್ ಇದೇ ರೋಡಲ್ಲಿ ಬರುತ್ತೆ. ಬ್ಯಾಂಗ್ಳೂರು, ಹೊಸೂರು, ಉದ್ದನಪಲ್ಲಿ ಅನ್ನೋ ಊರಿಂದ ಸೊ ಈ ರೋಡಲ್ಲಿ ಬರುತ್ತೆ. ಸೊ ಇಲ್ಲಿ ನಾವು ಇಲ್ಲಿ ಹಳೆ ಶಿವಂ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ದೊಡ್ಡಮೆಟ್ರೆ ಅಂತ ಒಂದು ಊರಿರುತ್ತೆ. ಅಲ್ಲಿ ಲೆಫ್ಟ್ಗೆ ನಾವು ಸರ್ವಿಸ್ ರೋಡ್ ತೊಗೊಂಡ್ರೆ ಅಲ್ಲಿಂದ ಒಂದು ಸ್ವಲ್ಪ ದೂರ ಬಂದರೆ ಲೆಫ್ಟ್ಗೆ ನಮಗೆ ಈ ಬೋರ್ಡ್ ಒಂದು ಕಾಣಿಸುತ್ತೆ ನೋಡಿ. ಈ ಬೋರ್ಡು ಅಥವಾ ಈ ಅಂಡರ್ಪಾಸ್ ಏನಿದೆ ಇದರ ಆಪೋಸಿಟಲ್ಲಿ ಒಂದು ರೋಡ್ ಹೋಗುತ್ತೆ, ಕಾರ್ ಹೋಗ್ತಿದೆಯಲ್ಲ ಅಲ್ಲಿಂದ ನಾವು ಒಂದು 4 to 5 ಕಿಲೋಮೀಟರ್ಸ್ ಒಳಗೆ ಹೋದರೆ ನಮಗೆ ಟೆಂಪಲ್ ಅನ್ನೋದು ಸಿಗುತ್ತೆ. ಈಗ ಏನಪ್ಪ ಅಂತಂದರೆ ಮತ್ತೆ ಮನೆಗೆ ರಿಟರ್ನ್ ನೋಡ್ತಿದ್ವಿ. ಹೋಗ್ತಿರ್ಬೇಕಾದ್ರೆ ಸಖತ್ ಅಂದರೆ ಸುಮ್ಮನೆ ಬೋರ್ ಆಗ್ತಿದೆ ಗೈಸ್. ಸೊ ಈಗ ಅದಕ್ಕೆ ನಾನೇ ಒಂದು ಫನ್ ಮಾಡೋಣ ಅಂತ ಒಂದು ಐಡಿಯಾ ಮಾಡಿದ್ದೀನಿ. ಏನಪ್ಪ ಅಂತ ಅಂದರೆ, ದಾರಿಲಿ ಹೋಗೋ ರ್ಯಾಂಡಮ್ ಪೀಪಲ್ಸ್ ಹತ್ರ ಹೋಗಿ ಲೊಕೇಶನ್ ಕೇಳ್ತೀವಿ. ಹೇಗಂದರೆ ನಾರ್ಮಲಾಗಿ ಕೇಳಲ್ಲ, ಹೇಗಂದರೆ ಟೆಲ್ ಮಿ ಅಥವಾ ಆ ಥರ ನಾವು ಒಂದು ಫನ್ನಾಗಿ ಹೋಗಿ ಕೇಳೋಣ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡೋಣ ಮನೆಗೆ. ಲೆಟ್ಸ್ ಗೋ. ಪುರ್ಗೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕನ್ನಾ ಮುಂಡ ಅಮ್ಮಡ್ ನಿಮ್ಮಡ್ದ ಏನ ಬಗ್ಗೆ ಆಗಿರ್ದೆ ಅಮ್ಮಡ್ದ ನಿಮ್ಮಡ್ದ நம்மளுக்கு புரியல. புரிஞ்சு வந்து இன்னொரு 2 கிலோமீட்டர் போயிட்டு அங்கே கேளுங்க கரெக்டாக சொல்கிறேன். அம்மன் தும்மன் தும்பா அம்முக்குள்ளுண்டா நிம்டா இப்போ ஒரு ஹெல்ப் பண்ணுங்க చూడப்பா ఇంక కొంచెం చూడ ఆతకుండా హిందీ వాళ్ళు ఉండరు. नहीं भैया नहीं भैया आएंगे पो भाई आएंगे पो भाई नहीं भैया टाटा क्या भैया कुंदुबुर्ला कुंदुबुर्ला ಏ ಇಳ್ನಿ ಏವನೇ ತೊಳ್ಕೊಳ್ತಿ ಯಾಡಪ್ಪ ಪಟ್ಕೊಂಡು ಕಾದು ಇಳ್ನಿ ಯಾಡ್ ಪಟ್ಕೊಂಡು కండ 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 ఇండియాలో ఏమో చెప్తారు మాకు అర్థమైతేలే ఏమో కుంపుల్ సుందర్రా పుల్లు పుల్బుల్ కుందుబుల్ సిత్తా ಸೀತಾ ಇಂಡಿಯಾ ಮೇನ್ ದೇಶ ರೀ ನಾವು ಕೊಟ್ಟಿರೋ ದೇಶ ರೀ ಇದು. ಸತ್ಪುಟ್ ಪುಟ್ಟು ಟ್ರು అంటే ಬುರ್ರು ಇಷ್ಟಮ ಒಂದೊಂದಲ್ಲ ಸೊಪ್ಪಿನ ಕೊತ್ತಂಟಿ ಬಿರ್ರಿ ಕಿಲ್ಲ ಅಂದ್ರೆ ಹೋರಾಟಂ ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಕಳವ್ರೆ. ಬರ್ತಾ ಇದ್ವಿ ಆ್ಯಸ್ ಇಟ್ ಈಸ್. ಗಾಡೀಲಿ ಪೆಟ್ರೋಲ್ ಖಾಲಿ ಆಗಿದೆ ಗೈಸ್. ಹಾಕೊಂಡು ತಳ್ತಾ ಕೂತವ್ರೆ. ನಮ್ಮ ಕೈಯಲ್ಲಿ ಆಗಲ್ಲ ಗೈಸ್. ಇನ್ನೂ ಊಟ ಮಾಡಲಿಲ್ಲ ನಾನು. ಯಾವುದೋ ಒಂದು 2-3 ಪಡ್ಡು ತಿನ್ಕೊಂಬಂದಿದ್ದೀನಿ. ಹುಡುಗರು ಹಾಕೊಂಡು ತಳ್ತವ್ರೆ. ಆಲ್ರೆಡಿ ಇನ್ನೊಂದು ಇಬ್ಬರು ಹುಡುಗರು ಹೋಗವ್ರೆ ಪೆಟ್ರೋಲ್ ತೊಗೊಬರೋದಕ್ಕೆ. ಸೊ ಹಾಕ್ಕೊಂಡು ಇಲ್ಲಿಂದ ಹೊರಡಬೇಕು. ತಳ್ಳ್ರಿ ತಳ್ಳು 2-3 ಕಿಲೋಮೀಟ್ರ್ ತಳ್ಕೊಂಡು ಬರ್ತಾನೆ ಇದ್ದೀವಿ ಗಾಯ್ಸ್. ಈ ಹಾಳಾದ ಈ ಊರುಗಳಲ್ಲಿ ಪೆಟ್ರೋಲು ಇಲ್ಲ, ಏನೂ ಇಲ್ಲ, ತಳ್ತಾನೆ ಇದ್ದೀವಿ ಮನೆಗೆ. ಅಂತೂ ಇಂತೂ ನಮ್ಮ ಹುಡುಗರು ಪೆಟ್ರೋಲ್ ತೊಗೊಬಂದರು, ಹಾಕ್ತಿದ್ದೀವಿ. ಆಗ್ತಾವನೆ ಗಾಯ್ಸ್ ಪೆಟ್ರೋಲು. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.